Audio Jungle. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತೊಗರಿಬೇಳೆ ಹೋಳಿಗೆ ಅದು ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತಿಳ್ಕೊಳ್ಳೋಣ. ತಡ ಮಾಡ್ದಂಗೆ ವಿಡಿಯೋಗೆ ಹೋಗೋಣ ಬನ್ನಿ. ಫಸ್ಟ್ಗೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಕಣಕಕ್ಕೆ ಬೇಕಾಗಿರೋದು ಮೈದಾ ಒಂದು 250 ಗ್ರಾಮ್ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊತಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತಿದ್ದೀನಿ. ಮೊದಲಿಗೆ ಇದನ್ನು ಈ ಮೂರನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ನೋಡಿ, ಈ ಥರ ಹಿಡಿಗೆ ಬರಬೇಕು. ಈ ಥರ ಹಿಡಿಗೆ ಬಂದರೆ ಪರ್ಫೆಕ್ಟಾಗಿ ಬರುತ್ತೆ ಅಂತ, ಕಣಕ ಕರೆಕ್ಟಾಗಿ ಬರುತ್ತೆ ಅಂತ. ಈಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾದ್ಕೊಳ್ಳೋಣ. ಅದು ಆಯಿಲ್ ಅಬ್ಸರ್ವ್ ಆಗಿಬಿಡುತ್ತೆ. ಒಂದೊಂದು ಸ್ಪೂನೇ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಆವಾಗಲೇ ಸಾಫ್ಟಾಗಿ ಬರುತ್ತೆ ಕಣಕ. ಈಗ ಕಣಕ ಕಂಪ್ಲೀಟ್ ಆಯಿತು. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದು 1 ಅವರ್ ನಾನು ನೆನೆಸ್ಕೊಳ್ಳೋಣ. ಈ ಥರ ಕವರ್ ಮಾಡಿ 1 ಅವರ್ ಬಿಟ್ಟ ಮೇಲೆ ನೋಡೋಣ. ಈಗ ನಾವು ಹೂರ್ಣಕ್ಕೆ ತಯಾರು ಮಾಡ್ಕೊಳ್ಳೋಣ. ನಾನು ತೊಗರಿಬೇಳೆ 250 ಗ್ರಾಮ್ ತೊಗೊಂಡಿದ್ದೀನಿ. ಅದಕ್ಕೆ ವಾಟರ್ ಸೇರಿಸ್ಕೊತಿದ್ದೀನಿ. ನೋಡಿ, 1.5 ಗ್ಲಾಸ್ ವಾಟರ್ ಸೇರಿಸ್ಕೊತಿದ್ದೀನಿ. ನಾನು ಕುಕ್ಕರಲ್ಲೇ ಬೇಯಿಸ್ಕೊತಿದ್ದೀನಿ. ಒಂದು 2 ವಿಷಲ್ ಬಂದರೆ ಸಾಕು. ಹಾಗೆ ನಾನು ಕಾಯಿ ತುರಿ ಹಾಕ್ತೀನಿ. ನಾನು ಕಾಯಿ ಹೆಸರು ರೆಡಿ ಮಾಡ್ಕೊತಿದ್ದೀನಿ. ಈಗ ಅರ್ಧ ಕಾಯಿ ಹಾಕಿದ್ರೆ ಸಾಕು. ನಾವು ಈಸಿಯಾಗಿ ಕಾಯಿನ ಯಾವ ಥರ ಬಿಡಿಸ್ಕೊಳ್ಳೋದು ಅಂತ ನೋಡಿ. ಇದನ್ನು ನಾವು ಗ್ಯಾಸ್ ಮೇಲೆ ಈ ಥರ ಸುಟ್ಕೊಂಡ್ರೆ ಅದು ಈಸಿಯಾಗಿ ಬಂದುಬಿಡುತ್ತೆ ಕಾಯಿ. ನೋಡಿ, ಈಗ ಈಸಿಯಾಗಿ ಬಂದುಬಿಡುತ್ತೆ. ಈ ಥರ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬೇಳೆ ವಿಜಿಲ್ ಬರ್ತಿದೆ. ಈಗ ನಾವು ಕೊಬ್ಬರಿನ ತುರಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ಪೌಡ್ರ್ ಥರ ಮಾಡ್ಕೊತೀನಿ. ಬೇಕಾದರೆ ನೀವು ಏಲಕ್ಕಿ ಇದರಲ್ಲೇ ಸೇರಿಸ್ಕೋಬೋದು. ನಾನು ಸೋದಿಸ್ಕೊಳ್ತಿದ್ದೀನಿ, ನೀರು ಸಪ್ರೇಟ್ ಮಾಡ್ಕೊತಿದ್ದೀನಿ ಬೇಳೆದ್ರಿಂದ. ಏಲಕ್ಕಿ ಪೌಡ್ರ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಅದು ಆಗಲಿಲ್ಲ. ಅದಕ್ಕೆ ಏಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ. ಏಲಕ್ಕಿ, ಬೇಳೆ, ಕೊಬ್ಬರಿ ಹಾಗೆ ಬೆಲ್ಲ ಇವು 4 ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಹೂರ್ಣ ರೆಡಿ ಮಾಡ್ಕೊತಿದ್ದೀನಿ. ಈಗ ಸ್ಟಫಿಂಗ್ ರೆಡಿ ಆಗಿದೆ ನೋಡಿ. ಈಗ ನಾವು ಕಣಕ ನೋಡೋಣ. ಈಗ ಯಾವ ಥರ ಆಗಿದೆ ಕಣಕ ಅಂತ. ಇದು ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ಆಗಬೇಕು ಅದು. ಈ ಕಣಕ ಚೆನ್ನಾಗಾಗಿದೆ. ಒಂದ್ಸರಿ ನಾದ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ನಾನು ಹೆಂಚಿಟ್ಕೊತಿದ್ದೀನಿ. ಈಗ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ಆಯಿಲ್ ಹಾಕ್ಕೊಳ್ಳೋಣ, ಇಲ್ಲ ಅಂದರೆ ಅಂಟ್ಕೊಳ್ಳುತ್ತೆ ಅಲ್ವಾ, ಅದಕ್ಕೆ ಕಣಕ ತಗೊಂಡು ಸ್ವಲ್ಪ ಈ ಥರ ಹರಡಿಸಿ ಈಗ ಸ್ಟಫಿಂಗ್ ಇಟ್ಕೊಳ್ಳೋಣ. ಅದಕ್ಕೆ ಇದು ನೀಟಾಗಿ ಕವರ್ ಆಗಬೇಕು. ಇಲ್ಲಾಂದರೆ ಓಪನ್ ಆಗಿಬಿಟ್ರೆ ಕಷ್ಟ ಆಗುತ್ತೆ.
ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಮತ್ತು ನಾನು ಕೈಯಲ್ಲೇ ಮಾಡಿ ತೋರಿಸ್ತಿದ್ದೀನಿ ಈಗ. ಚೆನ್ನಾಗಿ ಕಾದಿದೆ. ಈಗ ತವ ಮೇಲೆ ಹಾಕಿದ್ದೀನಿ. ಆ ಕಡೆ ಈ ಕಡೆ ಎರಡು ಕಡೆಯೂ ಗೋಲ್ಡನ್ ಕಲರ್ ಬರೋ ತನಕ ಸುಟ್ಕೊಳ್ಳೋಣ. ನಾವು ದೋಸೆ ತವ ಮೇಲೆ ಟ್ರೈ ಮಾಡೋದು ವೇಸ್ಟ್ ಆಯಿತು. ದೋಸೆ ತವ ಮೇಲೆ ಸರಿಯಾಗಿ ಬಂದಿಲ್ಲ. ಹೋಳಿಗೆ ನಿಲ್ತಾನೆ ಇರಲಿಲ್ಲ ದೋಸೆ ತವ ಮೇಲೆ. ಅದಕ್ಕೆ ಒಂದೆರಡು ಆದಮೇಲೆ ಮತ್ತೆ ನಾನು ತವ ಚೇಂಜ್ ಮಾಡಿದೆ. ಈಗ ಇನ್ನೊಂದು ಮಾಡ್ಕೊಳ್ಳೋಣ. ಸೇಮ್ ಅದೇ ರೀತಿಯೇ ಕಣಕ ತಗೊಂಡು ನೀಟಾಗಿ ಕವರ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾನು ಕವರು ನೋಡಿ ಈ ಥರ ಉಬ್ಬಿ ಬರುತ್ತೆ. ಈಗ ನಾನು ತವ ಚೇಂಜ್ ಮಾಡಿದೆ. ಅದ್ರ ಮೇಲೆ ಆಗಲಿಲ್ಲ ನಾನು ಮಾಡೋದಕ್ಕೆ, ಅದಕ್ಕೆ ತವ ಚೇಂಜ್ ಮಾಡಿದ್ದೀನಿ. ಇದ್ರ ಮೇಲೆ ನೀಟಾಗಿ ಬರುತ್ತೆ. ನಾವೀಗ ತಿರ್ಸ್ಕೊಳ್ಳೋದಕ್ಕೂ ನೀಟಾಗಿ ತಿರ್ಸ್ಕೋಬೋದು. ಅದರಲ್ಲಾಗಿದ್ರೆ ಕಷ್ಟ ಆಗ್ತಿತ್ತು. ಹೋಳಿಗೆ ಅದ್ರ ಮೇಲೆ ನಿಲ್ತಾನೆ ಇರಲಿಲ್ಲ, ಜಾರ್ತಿತ್ತು ಹಾಗೆ. ಈಗ ಹೋಳಿಗೆ ಎಲ್ಲ ಮುಗೀತು, ಪರ್ಫೆಕ್ಟಾಗಿ ಬಂದಿದೆ ಹೋಳಿಗೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಓನ್ಲಿ ತೊಗರಿಬೇಳೆ ಮಾತ್ರ ಆ್ಯಡ್ ಮಾಡಿರೋದು. ನೀವು ಬೇಕಾದರೆ ಕಡಲೆಬೇಳೆನೂ ಹಾಕ್ಕೋಬೋದು, ಇಲ್ಲ ಕಡಲೆಬೇಳೆನೂ ಸಪ್ರೇಟಾಗಿ ಮಾಡ್ಕೋಬೋದು. ನೋಡಿ ನನ್ನ ಹೋಳಿಗೆ ಈ ಥರ ಬಂದಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ನಾನು ಮಾಡೋ ವೀಡಿಯೋಸ್ ಎಲ್ಲ ಫಸ್ಟು ನಿಮಗೆ ತಲುಪುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.